ಯಾದಗಿರಿ ನಗರದ ಪಿಎಸ್ಐ ಪರಶುರಾಮ್ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ವರ್ಗಾವಣೆ ಮಾಡಿದ್ರಿಂದ ಆಘಾತವಾಗಿ ಸಾವನ್ನಪ್ಪಿದ್ರ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ವರ್ಗಾವಣೆಗಾಗಿ ಶಾಸಕ ಚೆನ್ನಾರೆಡ್ಡಿಗೆ ಲಕ್ಷ ಹಣವನ್ನ ನೀಡಲಾಗಿತ್ತಂತೆ. ಸದ್ಯ ಸ್ಥಳೀಯ ಶಾಸಕನ ವಿರುದ್ಧ ಈ ರೀತಿಯಾದಂತಹ ಗಂಭೀರ ಆರೋಪವನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಅಂದ್ರೆ ವರ್ಗಾವಣೆ ಮಾಡಿದ್ರಿಂದನೇ ಪಿಎಸ್ಐ ಪರಶುರಾಮ್ ಅವರಿಗೆ ಹೃದಯಘಾತವಾಯಿತು. ಹೀಗಾಗಿ ಅವರು ಸಾವನ್ನಪ್ಪಿದ್ರು. ಆ ಕುರಿತಾಗಿನೇ ಯೋಚನೆ ಮಾಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಈಗ ಅವರ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಪಿಎಸ್ಐ ಪರಶುರಾಮ್ ವರ್ಗಾವಣೆಗಾಗಿ ಶಾಸಕ ಚೆನ್ನಾರೆಡ್ಡಿಗೆ ಲಕ್ಷ ಹಣವನ್ನ ಕೊಟ್ಟಿದ್ರಂತೆ. ಹಾಗಿದ್ರೆ ಕೊಟ್ಟವರು ಅಂದ್ರೆ ಲಕ್ಷ ಹಣವನ್ನ ಕೊಟ್ಟವರು ಯಾರು, ಯಾಕೆ ಇದ್ದಕ್ಕಿದ್ದ ಹಾಗೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ನನ್ನ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗಬೇಕಷ್ಟೇ ಅಂತ ಇಲ್ಲಿ ಪಿಎಸ್ಐ ಪರಶುರಾಮ್ ಪತ್ನಿ ಕಣ್ಣೀರನ್ನ ಹಾಕ್ತಿದ್ದಾರೆ. ರಾತ್ರಿ ಆಗಲಿ ಬೆಳಗಾಗ್ಲಿ MLA ಬರೋವರೆಗೂ ನಾವು ಹೋಗಲ್ಲ, ಸ್ಥಳಕ್ಕೆ ಶಾಸಕ ಬರುವಂತೆ ಈಗ ಪಿಎಸ್ಐ ಪತ್ನಿ ಶ್ವೇತಾ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅವ ಶಾಸಕ ಎಲ್ಲಿ, ಅವರನ್ನ ಕರೀರಿ ಅಂತ ಪಿಎಸ್ಐ ಪತ್ನಿ ಗೋಳಾಡ್ತಾ ಇದ್ದಾರೆ. ಮಧ್ಯರಾತ್ರಿಯೂ ನನ್ನ ಗಂಡ SP ಮೇಡಮ್ ಫೋನ್ ಹಚ್ಚಿದ್ರು ಅಂತ ಹೊಡೋಗಿದ್ದ. ನನ್ನ ಗಂಡ ಏನ್ ಅನ್ಯಾಯ ಮಾಡಿದ್ದ ಮೇಡಮ್, ಕರೀರಿ ಅವನ್ನ, MLAನ ಕರೀರಿ ಅಂತ ಪಿಎಸ್ಐ ಪತ್ನಿ ಈಗ ಕಣ್ಣೀರನ್ನ ಹಾಕ್ತಿದ್ದಾರೆ. ಎಲ್ಲ ಸ್ಟಾಪ್ ಮಾಡಕತ್ತಾರಮ್ಮ. ಹೆಂಗ್ ಕೆಲಸ ಮಾಡಿದ್ರು ಹಾಸ್ಪಿಟಲ್ ಬಲ್ಲಿ ಹೋಗ್ರಣ. ಮಗಳು ರಾತ್ರಿ ತಿರುಗಿಲ್ವಾ, ಡ್ಯೂಟಿಗೋಸ್ಕರ ತಿರುಗಿದ್ರೆ ಇಲ್ವಾ? ಒಂದ್ ತಪ್ಪು ಮಾಡಿದ್ರು ಅಣ್ಣ. ಅಣ್ಣ ನೀವ್ ಹೇಳಿ, ಒಂದ್ ತಪ್ಪು ಮಾಡಿದ್ರು ಯಾಕೆ ತೆಗೆದ್ರು? ಮತ್ತೆ ಹೈರಾಣ ಆಗ್ತಾರ ಅವ್ರು, ಯಾಕೆ ತೆಗೆದ್ರು ಅಣ್ಣ? ಕೇಳಿ ಅಣ್ಣ, ನೀವ್ ಕೇಳಿ ಅಣ್ಣ, ಯಾಕೆ ತೆಗೆದ್ರು ಕೇಳಿ. ದುಡ್ಡು ತಿಂತಾರೆ ಅಣ್ಣ ಇವರು. ನಾಳೆ ಯಾದಗಿರಿ ಬಂದ್ ಮೇಡಮ್, ನೋಡ್ತಿದ್ರಲ್ಲ ವರುಣ್ ಮಾಡ್ಕೊಡ್ತಿದ್ದ, ಪಪ್ಪ ಅಂತ ಓಡಿ ಬರ್ತಿದ್ರು. ನನ್ ವರುಣ್ ಏನ್ ಹೇಳಿ ಈಗ, ನನ್ ವರುಣ್ ಏನ್ ಹೇಳಿ ಅಮ್ಮ ಸಮಾಧಾನ ಮಾಡಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಹೆಂಗ ಮಾಡಿದ್ದೀವಿ ಆ ಪುಣ್ಯ. ಆ ದೇವ್ರು ಇಷ್ಟು ಬೇಕು ಕಸ್ಕೊತಾರೆ ಅಂದ್ರೆ ಗೊತ್ತೇ ಇರಲಿಲ್ಲ ನಮಗೆ. ಸರ್ ಸಮ ಮಾಡ್ಕ, ನೀವು ಧೈರ್ಯ ಕೊಟ್ರ ನೀವೇ ಮೇನ್. ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡೋದೆ ಸರ್. ನಾನು ಅಣಿಬಾರನೋ ಹಾಕಿದ ದುರ್ದಾಯವನು ನಿನ್ನೆನೇ ಕರ್ಕೊಂಡೋದೆ. ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನನಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವ್ನ ಜಾಗಕ್ಕೆ ಬಂದಾನ, ಅವ್ರು ಏಳು ತಿಂತಾನ ಏನು ಮಣ್ಣು ತಿಂತಾನ, ಅವ್ನಿಗೆ ಬಂದವ್ನಿಗೆ ಗೊತ್ತಾಗ್ಬಾರ್ದ? ಹೌದಪ್ಪ ಇವ್ನ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದ, ನಾನು ಹೆಂಗೆ ಹೋಗ್ಲಿ? ಅವ್ನು ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. ಆ IG-ಗಾಗಲಿ ಇಲಾಖೆಯವ್ರಿಗಾಗಲಿ, ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗ, ಹೋಮ್ ಮಿನಿಸ್ಟ್ರಿಗಾಗುತ್ತೆ. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ?
ಏನ್ ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೆ ಇರೋದು. ಟ್ರಾನ್ಸ್ಫರ್ ಆಗಿದ ವಿಷಯ ನಿಮ್ಮ ಚರ್ಚೆ ಆಯ್ತು? ಈ ಕಾರಣ ಯಾವುದು ಕಾರಣ ಇಲ್ಲ ಸರ್. ಏನು ಚರ್ಚೆ ಆಯ್ತು ಸರ್ ನೀವು? ಇಲ್ಲ ನಂಗೆ ಟ್ರಾನ್ಸ್ಫರ್ ಆಗಿದೆ ಈ ಥರ. ಆಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ರು. ಇದನ್ನ ಆರ್ಡರ್ ತೋರಿಸಿಲ್ಲ, ಪ್ಲೇಸೇ ಇಲ್ಲ ಇದಕ್ಕೆ. ಅವ್ರಿಗೆ ಹಾಕಿದ್ರು, ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ, ಇವ್ರ ಪ್ಲೇಸ್ಗೆ. ಇವ್ರನ್ನ ತೋರಿಸಿಲ್ಲ. ನಿಮ್ಮ ಮಳೆಯವರು ಹೇಳಿದ್ರೆ ಸರ್ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರೆ ಎಮ್.ಎಲ್.ಎ ಈ ಥರ ಏನಾದ್ರು ಹೇಳಿದ್ರು? ಹೌದು ಹೇಳಿದ್ರು. ಇದೇ ಟೆನ್ಷನ್ ಇತ್ತಂತೆ, ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ರು. ಅದು ಉದಾಹರಣೆ ಕೊಡ್ರಿ ನಮಗ. ಇವಾಗ ಯಾಕೆ ಹಾಕ್ಯಾರ ಅದು ಉತ್ತರ ಕೊಡ್ರಿ ನೀವು. ಇದಕ್ಕೇನು ಕಾರಣ ನೀವು ತೆಗಿಬೇಕು. ನಾವು ಅಧಿಕಾರಿ ಮ್ಯಾಗ ನಮ್ಗೆ ಯಾವುದೇ ದ್ವೇಷ ಇಲ್ಲ. ನಮ್ಗೆ ಅವ್ರ ಮ್ಯಾಗ ಯಾವುದೇ ಒಂದು ಪ್ರಾಂಪ್ಟ್ ಆಫೀಸರ್ಗೆ ಒಂದು ಪೋಸ್ಟಿಂಗ್ ಕೊಡಕ್ಕಾಗಿ ಯಾರು ಕೊಡ್ತಾರೆ ನ್ಯಾಯ? ಯಾರು ಕೊಡ್ತಾರೆ? ಆಕೆ ಎಲ್ಲರೂ ಒಂದು 50 ಲಕ್ಷ ಹಾಕಿರಂತ ಗಂಡನ್ ತಂದ್ಕೊಡ್ರಿ. ದುಡ್ಡು ಬೇಕಲ್ಲ, ದುಡ್ಡು ಹಾಕಿರನ್ ಗಂಡನ್ ತಂದ್ಕೊಡ್ರಿ. ವರ್ಷ ಆಗಿಲ್ಲ ಬಾಬಾ, ನಾನು ಯಾವ್ದು తీసుకుంటారు బాబాయ్? బాబా ನಾನು ಯಾವ್ದು తీసుకుంటారు ಬಾబాయ್? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.